ಆನೇಕಲ್ ತಾಲೂಕಿನ ಕೂಡ್ಲು ಗ್ರಾಮದ ಬಿಬಿಎಂಪಿ ಕಚೇರಿ ಆವರಣದಲ್ಲಿ ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಕಚೇರಿಗೆ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಂ ರೇವಣ್ಣನವರು ಮತ್ತು ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಬಾಲಕೃಷ್ಣ ರೆಡ್ಡಿರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸೂರಜ್ ಹೆಗ್ಡೆರವರು, ಜಿಲ್ಲಾಧ್ಯಕ್ಷರಾದ ಜಿ ಕೃಷ್ಣಪ್ಪರವರು, ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೊಮ್ಮಸುಂದರಲಿಂಗಣ್ಣ, ಕೆಪಿಸಿಸಿ ಸದಸ್ಯರಾದ ತಿಂಡ್ಲು ಸ್ವತ್ತೇಗೌಡ, ಬನಹಳ್ಳಿ ರಾಮಚಂದ್ರ ರೆಡ್ಡಿ, ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದ ಆರ್ಎಂಎನ್ ಮಂಜುನಾಥ್ ಮತ್ತು ಸದಸ್ಯರು, ಕಾಂಗ್ರೆಸ್ ಮುಖಂಡರಾದ ಹುಳಿಮಾವು ಶ್ರೀನಿವಾಸ್ ಮೂರ್ತಿ, ಬಾಬುರಾಜ್, ಬಾಬುರೆಡ್ಡಿ, ಬೈರೇಶ್ ರೆಡ್ಡಿ ಮತ್ತು ಕಾಂಗ್ರೆಸ್ ಮುಖಂಡರು, ಸಾರ್ವಜನಿಕರು ಭಾಗವಹಿಸಿದರು. ಇವತ್ತು ನಮ್ಮ ಸರ್ಕಾರ ಚುನಾವಣೆಗೆ ಮುಂಚೆ 2023ರ ವಿಧಾನಸಭಾ ಚುನಾವಣೆಗೆ ಮುಂಚೆ ಈ ಎಲ್ಲ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ, ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಜನರಿಗೆ ಒಂದು ಮನವಿಯನ್ನು ಮಾಡಿದ್ದು. ಅದು ನಮ್ಮ ಪ್ರಿಯಾಂಕಾ ಗಾಂಧಿರವರು, ರಾಹುಲ್ ಗಾಂಧಿರವರು, ಮಾನ್ಯ KPCC ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆರವರು, ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಜನತೆಗೆ ಮನವಿ ಮಾಡಿದ್ದು. ಅದೇ ರೀತಿಯಾಗಿ ಜನತೆಯನ್ನು ಕೂಡ ಇವತ್ತು ಆಶೀರ್ವಾದ ಮಾಡಿ ನಮ್ಮ ರಾಜ್ಯದಲ್ಲಿ ಇವತ್ತು ಜನಪರವಾದಂಥ ಒಂದು ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದೆ. ನಾವೇನು ಮಾತು ಕೊಟ್ಟಿದ್ವಿ ಆ ಮಾತು ಪ್ರಕಾರ ನಡ್ಕೋಬೇಕು ಅಂತೇಳಿ ನಮ್ಮ ಎಲ್ಲ ನಾಯಕರ ಒಂದು ಇಚ್ಛೆಯಿಂದ ಇವತ್ತು ಜನರಿಗೆ ಕೊಟ್ಟಂಥ ಒಂದು ಆಶೀರ್ವಾದದಿಂದ ಸರ್ಕಾರ ಬಂದ ಮೇಲೆ ನಾವು ಅವರಿಗೆ
ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು 5 ಗ್ಯಾರಂಟಿಗಳನ್ನು ಇವತ್ತು ಅನುಷ್ಠಾನ ಮಾಡಿದ್ದೀವಿ. ಅದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ರೆ ಬಡವರಿಗೆ, ಅದು BJP ಅವರಿಗೆ ಅದ್ರ ಬಗ್ಗೆ ಅದರ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ತಂದಿರ್ತಕ್ಕಂಥ ಇತಿಹಾಸ ಇಲ್ಲ. ಇವತ್ತು ರಾಷ್ಟ್ರ ಮಟ್ಟದಲ್ಲಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿರ್ಬೋದು. ಹಿಂದೆ ಸರ್ಕಾರ ಇತ್ತು, ಆದರೆ ಒಂದೇ ಒಂದು ಕಾರ್ಯಕ್ರಮ ಬಡ ಜನತೆಗೆ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ಇಲ್ಲ. ಅವರು ಅದನ್ನು ವಿರೋಧ ಇವತ್ತು ಕೂಡ ಮಾಡ್ತಾನೆ ಇದ್ದಾರೆ. ಆದರೆ ಇಂದಿನ ಕಾಲಕ್ಕೆ ತಾವೆಲ್ಲರೂ ಕೂಡ ನೆನೆಸ್ಕೊಂಡ್ರೆ ಇಂದಿರಾ ಗಾಂಧಿಯವ್ರ ಕಾಲದಿಂದ ಹಿಡಿದು ಇಂದಿನವರೆಗೂ ಕೂಡ ಯಾವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಆ ಸಂದರ್ಭದಲ್ಲಿ ಬಡವರಿಗೆ ಯಾವುದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಡವರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಸಾಧನೆಗಳು. ಅದನ್ನು ಯಾರು ಕೂಡ ಇಲ್ಲ ಅಂತ ಹೇಳೋಕ್ಕಿಲ್ಲ, ಯಾರು ಕೂಡ ಅದನ್ನು ಮರೆಮಾಚಲಿಕ್ಕೆ ಸಾಧ್ಯವೂ ಇಲ್ಲ. ಇತಿಹಾಸ ತಗೊಳ್ಳಿ, ಇಂದಿರಾ ಗಾಂಧಿಯವರು ಇವತ್ತು ವಿಡೋ ಪೆನ್ಷನ್ ಇರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಮತ್ತು ಸೈಟ್ಗಳು ಕೊಡೋದು ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ. ವಿಶಿಷ್ಟವಾದಂಥ ಒಳ್ಳೆಯ ಯೋಜನೆಯ ಕಾರ್ಯಕ್ರಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ಮಾಡಿಕೊಟ್ಟಿದೆ. ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು ಚುನಾವಣೆಯ ಮೊದಲು, ಅಷ್ಟೂ ಆಶ್ವಾಸನೆಯನ್ನು ಕೇವಲ 2 ತಿಂಗಳೇ ಶಕ್ತಿ ಕಾರ್ಯಕ್ರಮ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ 500 ಕೋಟಿ ಶಕ್ತಿ ಕಾರ್ಯಕ್ರಮ ಇಲ್ಲಿವರೆಗೂ ಆಗಿದೆ. ಅಂದರೆ ಅಷ್ಟು ಜನ ಪ್ರಯಾಣವನ್ನು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮನ ಪೀಠಿಕೆಯನ್ನು ಹಾಕ್ಕೊಟ್ಟವರು ಅಂತವರು ನಿಮಗೆ ಗೊತ್ತಿರತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು. ಆ ನಂತರ ಎಲ್ಲ ಏನು ಗ್ಯಾರಂಟಿ ಯೋಜನೆಗಳು ಏನು ನಾವು ಅನೌನ್ಸ್ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ, ಅದನ್ನು ಬಡವರ ಬದುಕನ್ನು ಹಸನು ಮಾಡ್ತಕ್ಕಂಥ ಕೆಲಸವನ್ನು ಮೊದಲಿಂದನೂ ಮಾಡ್ಕೊಂಡ್ಬಂದಿದೆ, ಮುಂದೆಯೂ ಮಾಡುತ್ತೆ, ಈಗಲೂ ಮಾಡ್ತಾ ಇದೆ. ಅದೇ ಈಗ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ನಮ್ಮ DK ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ, ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬಡವರಿಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು, ಜೊತೆಗೆ ಒಳ್ಳೆಯ ಸರ್ಕಾರವನ್ನು ಕೊಡ್ತಾ ಇದೆ. ಇದನ್ನು ಅನುಕರಣೆಯನ್ನು ಎಲ್ಲ ರಾಜ್ಯದ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಇವತ್ತು ಮಹಾರಾಷ್ಟ್ರದಲ್ಲಿ ಇದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಹೊರಟಿದ್ದಾರೆ, ಡೆಲ್ಲಿನಲ್ಲಿ ಮಾಡಿದ್ರು, UPನಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ, ಬಿಹಾರಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದರೆ ಅಷ್ಟೊಂದು ಚೆನ್ನಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಗ್ಗೆ ಮಾತಾಡ್ಬೇಕಾದ್ರೆ ಹಲವಾರು ವಿಚಾರಗಳನ್ನ ಟೀಕೆ ಟಿಪ್ಪಣಿಗಳು ನಡೆದವು. ಗ್ಯಾರಂಟಿಗಳು ಕೊಟ್ಟರೆ ಸೋಂಬೇರಿಗಳಾಗ್ಬಿಡ್ತಾರೆ, ಗ್ಯಾರಂಟಿಗಳು ಕೊಟ್ಟರೆ ಇಲ್ಲಿ ದುಡ್ಡು ದಿವಾಳಿ ಆಗೋಗುತ್ತೆ ರಾಜ್ಯ, ಈ ರೀತಿ ಮಾತುಗಳನ್ನ ಆಡಿದಂಥವ್ರು ಸುಮಾರು ಜನ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಏನು ಮಾತು ಕೊಟ್ಟಿದ್ವಿ ನುಡಿದಂತ ನಡೆದ ಸರ್ಕಾರ ಸಿದ್ದರಾಮಯ್ಯನವ್ರದ್ದು ಮತ್ತು ರಾಮಲಿಂಗಾರೆಡ್ಡಿ ಹೌದು DK ಶಿವಕುಮಾರ್ ಅವರ ಸರ್ಕಾರ ನುಡಿದಂತೆ ನಡೆದಿದೆ. ಯಾರೂ ರಾಜ್ಯದಲ್ಲಿ ಹಸುವಿನಿಂದ ನೆರಳಬಾರ್ದು, ಹಸು ಮುಕ್ತ ಕರ್ನಾಟಕ ಆಗಬೇಕು, ಚೆನ್ನಾಗಿರಬೇಕು ಅಂತ ಮಾಡಿದಂಥ ಒಂದು ವಿಚಾರ. ಮಹಿಳೆಯರಿಗೆ ಸ್ವಾತಂತ್ರ್ಯದಿಂದ, ಸ್ವಾಭಿಮಾನದಿಂದ, ಸ್ವಾವಲಂಬನೆಯಿಂದ ಓಡಾಡಬೇಕು, ಮಹಿಳೆಯರ ಹೆಸರು ಭಾಳ ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ಅಂತ ಕಂಡಂಥ ಪರಿಕಲ್ಪನೆ. ಇದನ್ನು ಮಾಡ್ಕೊಂಬಂದಿದ್ದೀವಿ. ನಾವು ಮಾಡಿದ್ಮೇಲೆ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ, ಯಾಕಂದರೆ ನಮ್ಮ ಅಧ್ಯಕ್ಷರು ಮಾಡ್ತಾರೆ. ಆದರೆ ಇಷ್ಟಂತೂ ಹೇಳಲು ಬಯಸ್ತೀನಿ, ನಾವು ಮಾಡಿರೋದನ್ನು ನಾವು ಜನಗಳಿಗೆ ತೊಗೊಂಡೋಗಿಲ್ಲ ಅಂದರೆ ಅದು ಉಪಯೋಗ ಆಗಲ್ಲ. ಇದನ್ನು ನಿಲ್ಲಿಸಬೇಕು ಅಂತ ಹೊರಟಂಥವ್ರೇ ಇವತ್ತೇನು ಮಾಡಿದರೆ ಬೇರೆ ರಾಜ್ಯಗಳಿಗೆ BJPಯವರು ತೊಗೊಂಡೋಗಿ ಬೇರೆ ಇದೇ ರಾಜ್ಯ ಗ್ಯಾರಂಟಿಗಳನ್ನ ಬೇರೆ ಹೆಸರು ಇಟ್ಕೊಂಡು ತೊಗೊಂಡೋಗಿ ಕೊಡ್ತಾ ಇದ್ದಾರೆ. ಅಲ್ಲಿ ಲಾಡ್ಲಿ ಬೇನ ಅಂತಾರೆ, ಇನ್ನೊಂದು ಕಡೆ ಇನ್ನೊಂದು ಹೇಳ್ತಾರೆ. ಒಳ್ಳೆಯದು, ಜನಗಳಿಗೆ ಕೊಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವಂಥ ಅವಶ್ಯಕತೆ ಇದೆ. ಈ ಮಾಡಲ್ ಏನಾಗಿದೆ, ಇಡೀ ದೇಶಕ್ಕೆ ಹೋಗ್ತಾ ಇದೆ, ಇಡೀ ಅಂತಾರಾಷ್ಟ್ರದಲ್ಲೂ ಚರ್ಚೆ ಇದೆ. GDP ಬೆಳೆದಿದೆ, GST ಚೆನ್ನಾಗಿ ನಮ್ಮ ಕಲೆಕ್ಷನ್ ಆಗ್ತಾ ಇದೆ, ಇಲ್ಲಿ ಅಭಿವೃದ್ಧಿನೂ ಆಗ್ತಾ ಇದೆ. ಜನರ ಅಭಿವೃದ್ಧಿನೂ ಒಂದು ಅಭಿವೃದ್ಧಿನೇ. ಇವ್ರು ಹೇಳ್ತಾರಲ್ಲ ಅಭಿವೃದ್ಧಿಗೆ ಹಾಕಿಲ್ಲ, ಅಕೌಂಟ್ ಹಿಂಗಾಗಿದೆ ಹಂಗಾಗಿದೆ. ಅಭಿವೃದ್ಧಿಗೆ ಬೇಕಾಗಿರುವಂಥ ದುಡ್ಡೂ ಇದೆ, ಮತ್ತು ಜನರ ಅಭಿವೃದ್ಧಿ ಅಂತ ಹೇಳ್ತಾ ನನಗಿಲ್ಲೆಲ್ಲ ನೀವು ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮಗಳು ಗ್ಯಾರಂಟಿ ಯೋಜನೆಯಲ್ಲಿ ಈ ಬಾರಿ ನಮ್ಮ ಮುಂದೆ ಇದೆ. ಆದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡೋದರಲ್ಲಿ ಸಾಮಾಜಿಕ ನ್ಯಾಯದ ಜನರ ಬಾಳಿಗೆ ಸ್ಪಂದಿಸಿದಂಥ ಕಾಂಗ್ರೆಸ್ ಸರ್ಕಾರದ ಹಿಂದಿನ
ಮುಖ್ಯಮಂತ್ರಿಗಳ ಬಗ್ಗೆ ಒಂದೊಂದಾದರೂ ಹೇಳಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಮರ್ತ್ಬಿಡ್ತಾರೆ ಜನ. ಮೊದಲನೇದಾಗಿ ನಮಗೆ ಈ ಪರಿಕಲ್ಪನೆ ಬಂದಿದ್ದು ಇಂದಿರಾ ಗಾಂಧಿ ಅವರು ಕೊಟ್ಟಂಥ 20 ಅಂಶದ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಾರಂಭ ಆಯಿತು ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಅದನ್ನು ನಡೆಸ್ಕೊಂಡು ಬಂದವರು ಈ ರಾಜ್ಯದಲ್ಲಿ ಒಂದು ಸಾಮಾಜಿಕ ಪರಿಕಲ್ಪನೆಯ ಹರಿಕಾರರು ಅಂತ ಹೇಳಿದ್ರೆ ದೇವರಾಜ್ ಅರಸರವರು ನಾಂದಿ ಹಾಡಿರ್ತಕ್ಕಂಥದ್ದು. ಅವರು ಕೊಟ್ಟಂಥ ಅಂದಿನ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಚಾಲ್ತಿಯಲ್ಲಿವೆ ಅನ್ನೋದನ್ನು ನಾವೆಲ್ಲ ಜ್ಞಾಪಿಸ್ಬೇಕಾಗುತ್ತೆ. ಒಂದನೇದು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇವತ್ತಿಗೂ ಕೂಡ ಜಾರಿಯಲ್ಲಿದೆ. ಜನ ಅದನ್ನು ಪಡಿತಿದ್ದಾರೆ. ಬರ್ತೀನಿ ಸರ್. ಅದ್ರ ಜೊತೆಗೆ ಇವತ್ತೇನು ಭೂ ಒಡೆಯ ಉಳುವವನಿಗೆ ಭೂಮಿ ಅಂತ ಹೇಳಿ ರಕ್ತ ಕ್ರಾಂತಿ ಇಲ್ಲದೇನೆ ಈ ರಾಜ್ಯದಲ್ಲಿ ಜಾರಿ ತಂದ ಕೀರ್ತಿ, ಲಕ್ಷಾಂತರ ಜನ ಉಳುವವರಿಗೆ ಭೂಮಿ ಕೊಟ್ಟಂಥ ಕೀರ್ತಿ ದೇವರಾಜ್ ಅರಸರದು. ಹೇಳಕ್ಕೆ ಹೊರಟ್ರೆ ದೇವರಾಜ್ ಅರಸರ ಕಾರ್ಯಕ್ರಮ ಅನೇಕ ಇದೆ. ಇವತ್ತು ಮೋದಿಯವರು ನಾನು ಅಧಿಕಾರಕ್ಕೆ ಬಂದರೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು. ಆದರೆ ಅಂದು ದೇವರಾಜ್ ಅರಸರವರು ಸ್ಟೈಪೆಂಡ್ರಿ ಗ್ರ್ಯಾಜುಯೇಟ್ಸ್ ಅಂತ ಹುಡುಕಿ ಅವರಿಗೆ ಮೊದಲು ಸ್ಟೈಪೆಂಡ್ ಕೊಟ್ಟು ತದನಂತರ ಗುಂಡೂರಾಯರ ಕಾಲದಲ್ಲಿ ಲಕ್ಷಾಂತರ ಯುವಕರಿಗೆ ಸರ್ಕಾರಿ ನೌಕರಿ ಕೊಟ್ಟಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರದ್ದು. ಇವನ್ನೆಲ್ಲ ನಾವು ಜ್ಞಾಪಿಸ್ಬೇಕಾಗತ್ತೆ. ಈ ಗ್ಯಾರಂಟಿ ಕಮಿಟಿಯವರು ಬರೀ ಈ 5 ಗ್ಯಾರಂಟಿಗಳ ಜೊತೆಗೆ ಇದು ಕೂಡ ಹೇಳಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಮುಂದೆ ಬಂದಂಥ ದೇವರಾಜ ಅರಸರ ನಂತರ ಸನ್ಮಾನ್ಯ ಗುಂಡೂರಾಯರು ಕಾರ್ಯ ಮಾಡಿದ್ರು. ಅದಾದ ಮೇಲೆ ಬಂಗಾರಪ್ಪನವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದು ನಮ್ಮ ಕರೆಂಟು 10 HP ವಿದ್ಯುತ್ ಶಕ್ತಿಯನ್ನು 30 ರೈತರಿಗೆ ಕೊಟ್ಟಂಥ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು ಮತ್ತು ಕಾಂಗ್ರೆಸ್ದು. ಇದು ನಮ್ಮ ಕೊಡುಗೆ. ಅವರಾದಮೇಲೆ ವೀರಪ್ಪ ಮೊಯ್ಲಿಯವರು ಬಂದಮೇಲೆ ಇವತ್ತು ಅನೇಕ ಕಾರ್ಯಕ್ರಮಗಳ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ನಿಮ್ಮ ಏನು IT-BT ಪ್ರಾರಂಭ ಆಗೋದಕ್ಕೆ ಅವ್ರು ಕಾರಣೀಭೂತರು. ತದನಂತರ ಅದನ್ನು ಕೃಷ್ಣ ಅವರು ಮುಂದುವರಿಸಿದ್ರು. ಇವತ್ತಿನ ನಿಮ್ಮ ಎಲೆಕ್ಟ್ರಾನಿಕ್ ಸಿಟಿ ಯಾರಿಂದ ಆಯಿತು ಅನ್ನೋದು ಕೂಡ ಎಷ್ಟು ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು. ಮತ್ತು ಆರ್ಥಿಕತೆಯಲ್ಲಿ ಇಡೀ ಭಾರತದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. ಇದಕ್ಕೆ ಕಾರಣಭೂತರು ವೀರಪ್ಪ ಮೊಯ್ಲಿ ಮತ್ತು SM ಕೃಷ್ಣರವರು. ಇದು ಭಾಳ ಜನ ಮಾತನಾಡ್ತಾ ಇಲ್ಲ, ಮಾತನಾಡಬೇಕು. ಇದು ನಿಮ್ಮ ಏರಿಯಾದಲ್ಲಾಗುತ್ತೆ. ಅದು ಹೇಳಿ ಬರ್ತಾ ಇದ್ದೀನಪ್ಪ, ಬಿಡ್ರು ನನಗೆ. ಈ ಕಡೆ ನಾಗರಾಜ, ಈ ಕಡೆ ನೀರು. ಒಂದು ಸಂತೋಷ. CET ಮೂಲಕ ಇವತ್ತು ಏನು ಬೆಂಗಳೂರು ಹಬ್ಬ ಆಯಿತು, ಆ ಬೆಂಗಳೂರಿನಿಂದ ಹಿಡಿದು ರಾಜ್ಯಕ್ಕೆ ಹೋಗಿ ರಾಜ್ಯದಿಂದ ಇಡೀ ಪ್ರಪಂಚದಲ್ಲಿ ನಮ್ಮ ಯುವಕರು ಇವತ್ತು ಇದ್ದಾರೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ. ಕೂಲಿ ಮಾಡೋ ತಾಯಂದಿರ ಮಕ್ಕಳು ಕೂಡ ಇವತ್ತು MBBS BE ಮಾಡೋದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ. ಇವುಗಳನ್ನ ನಾವು ಮರೆಯೋಂಗಿಲ್ಲ. ತದನಂತರ ಬಂದಂಥ ವೀರಪ್ಪ ಇವರು ನಮ್ಮ ಸಿದ್ದರಾಮಯ್ಯನವರು 165 ಭರವಸೆಗಳನ್ನು ಹೇಳಿ 165 ಮಾಡಿದ ಕೀರ್ತಿ. ಇವತ್ತೇನು ಹಿಂದೆ ಪಡಿತರ ವ್ಯವಸ್ಥೆ ಅಂತಂದವರು ದೇವರಾಜ ಅರಸವರು. ಅದರ ಮುಂದುವರೆದ ಭಾಗ ಈ ಅನ್ನಭಾಗ್ಯ ಕಾರ್ಯಕ್ರಮ. ಇವತ್ತು ಸಿದ್ದರಾಮಯ್ಯನವ್ರನ್ನ ಅನ್ನರಾಮಯ್ಯ ಅಂತ ಯಾಕೆ ಹೇಳ್ತಾರೆ? ಅದು ನಾವು BJP ಅವರು ಹೇಳ್ತಾರೆ, ನಾವು ಕೇಂದ್ರದಿಂದ ಕೊಟ್ಟಿದ್ವಿ. ಸ್ವಾಮಿ ನೀವು 5 kg ಕೊಟ್ಟರೆ ಬೇರೆ ರಾಜ್ಯದಲ್ಲಿ ಯಾಕೆ ಕೊಟ್ಟಿಲ್ಲ? ಅದು ಮಾತ್ರ ಕರ್ನಾಟಕದಲ್ಲೇ ಕೊಡಬೇಕಾದ್ರೆ ಅದರ ಅರಿವು ಗೊತ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇದನ್ನು ಮಾಡಿದ್ರು. ಅದನ್ನು ನಾವು ಹೇಳಬೇಕಾಗುತ್ತೆ. ಜಿಲ್ಲಾಧ್ಯಕ್ಷರು, ರಾಜ್ಯದ ಉಪಾಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರಲ್ಲಿ ನನ್ನ ಒಂದು ಸಣ್ಣ ಮನವಿ. ನಾವು ಕಾರಣಾಂತರಗಳಿಂದ 8 ತಿಂಗಳ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕಚೇರಿಯನ್ನು ಉದ್ಘಾಟನೆ ಮಾಡಬೇಕಾದಂಥ ಸಂದರ್ಭ ಇತ್ತು. ಆದರೆ ನಮ್ಮ ಪರಿಸ್ಥಿತಿ ಏನಂದರೆ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ವಾರ್ಡ್ ಸೇರುವಂಥ ಒಂದು ದೊಡ್ಡ ಸಮಸ್ಯೆ ನಮ್ಮದು. ಇದು ಬೆಂಗಳೂರು ದಕ್ಷಿಣಕ್ಕೆ ಅಂತಾರೆ, ಬೊಮ್ಮನಹಳ್ಳಿ ಝೋನ್ ಅಂತಾರೆ. ಸೊ ಬೊಮ್ಮನಹಳ್ಳಿ ಝೋನೇನೋ ಕರೆಕ್ಟೇ, ಆದರೆ ಬೆಂಗಳೂರು ದಕ್ಷಿಣ ಅಂದಾಗ ಅಧಿಕಾರಿಗಳ ಸಮೇತ ನಮಗೆ ಸ್ವಲ್ಪ ಸ್ಪಂದನೆ ಮಾಡುವಂಥದ್ದು ದೊಡ್ಡ ಸಮಸ್ಯೆ ನಮಗೆ. ಹಂಗಾಗಿ ಅದೊಂದು ತಡ ಆಯಿತು ತೀರ್ಮಾನ ತಗೊಳ್ಳಿಕ್ಕೆ. ನಾವು ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ದು, ಆದರೆ ನಮಗಿನ್ನೂ ಸಹ ROಗಳು ನೀನಾ ಅನ್ನೋ ಪ್ರಶ್ನೆ ಇಲ್ಲಿದೆ. ಸೊ ROಗಳನ್ನು ಸರಿ ಮಾಡಿಕೊಡ್ಬೇಕಾಗುತ್ತೆ. ಅದನ್ನು ತಮ್ಮ ಗಮನಕ್ಕೆ ಈಗಾಗಲೇ 2-3 ಸಲ ಕೊಟ್ಟಿದ್ದೀವಿ. ಆದರೆ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ನಮ್ಮ ಕೂಡಲು ಭಾಗ ಒಂದೇ. ಸೊ ನಾನಂತೂ ಹೆಮ್ಮೆ ಪಟ್ಟು ಹೇಳ್ತಾ ಇದ್ದೀನಿ, ಕ್ಷೇತ್ರಕ್ಕೆ ಸುಮಾರು ಬೇರೆ ಕ್ಷೇತ್ರಗಳಲ್ಲಿ 14-15 ವಾರ್ಡ್ಗಳಿದೆ.
ಅದಕ್ಕೆಲ್ಲನೂ ಒಬ್ಬ ಅಧ್ಯಕ್ಷನಾಗಿದ್ದರೆ ನಾನೊಬ್ಬನು ಮಾತ್ರ ಈ ಒಂದೇ ವಾರ್ಡಿಗೆ ಒಂದೇ ಕ್ಷೇತ್ರದಲ್ಲಿ ನಾನೊಬ್ಬ ಅಧ್ಯಕ್ಷ. ಇದು ನಮ್ಮ ಅದೃಷ್ಟ ಅಂತಲೂ ನಾನಂತೂ ಭಾವಿಸಿದ್ದೇನೆ. ನಾನು ಅವಾಗವಾಗ ನಮ್ಮ ಮುಖಂಡರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಇವಾಗ ತಾನೇ ಪೂರ್ವ ಸಭೆಗಳು 3-4 ಸಲ ನಾವು ಮಾಡಿದಾಗ ನಾನು ಹೇಳ್ತಾ ಇದ್ದೆ, ಕಣ್ಣು ಮುಚ್ಕೊಂಡು ನಾವು ಬರುವಂಥ ದಿನಗಳಲ್ಲಿ ಯಾರೇ ಅಭ್ಯರ್ಥಿ ಆಗಲಿ ಯಾವುದೇ ಜಾತಿಗೆ ಅನುಗುಣವಾದಂಥ ಒಂದು ಕ್ಯಾಂಡಿಡೇಟನ್ನು ನೇಮಿಸಿ ನಾವು ಈಸಿಯಾಗಿ ನಾವು ಕಾಂಗ್ರೆಸ್ಸನ್ನು ಗೆಲ್ಕೋಬೋದು. ನಮಗೆ ಕೊಟ್ಟಿರೋದು ಈ 5 ಗ್ಯಾರಂಟಿಗಳ ಬದಲಾಗಿ ಮೊನ್ನೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಏನು ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಈ ಖಾತೆಗಳ ಗೊಂದಲ ಜನಸಾಮಾನ್ಯರಲ್ಲಿ ಭಾರಿ ಗೊಂದಲ ಇದೆ. ಈ ಖಾತೆಗಳು ಆಗಿಲ್ಲ ಅಂದರೆ ಕೆಲವರು ಮಾರೋದು, ಕೆಲವರು ಪರ್ಚೇಸ್ ಮಾಡೋದು, ಇದು ದೊಡ್ಡ ಸಮಸ್ಯೆ ಆಗಿತ್ತು. ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇಲ್ಲ ಅಂತ. ಮತ್ತು ಏನು ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸರ್ಕಾರಗಳು ನಡ್ಕೋಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವೇನು ಅಕ್ರಮ ಕಟ್ಟಡಗಳನ್ನು ಕಟ್ಟುವಂಥ ವಿಚಾರದಲ್ಲಿ ಅದನ್ನೆಲ್ಲ ಸಕ್ರಮ ಮಾಡ್ಕೋಬೇಕು ಅನ್ನೋದನ್ನು ಸರ್ಕಾರಗಳಿಗೆ ಮನವಿ ಮಾಡಿದೆ. ಹಂಗಾಗಿ ಸರ್ಕಾರನೂ ಕೂಡ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ನಮ್ಮ ಗ್ರಾಮದಲ್ಲಿ ಸುಮಾರು ಕಂಪ್ಲೇಂಟು, ಯಾಕಂದರೆ ಈ ವಾರ್ಡ್ 191 ವಾರ್ಡ್ 91ನೇ ವಾರ್ಡ್ ಆಗಿತ್ತು. ಇದಕ್ಕೆ ನಾಗನಾಥಪುರ, ಪರಪನಗರ, ನಮ್ಮ ಸಿಂಗಸಂದ್ರ ಗ್ರಾಮ, ಎ ಬ್ಲಾಕು, ಬಿ ಬ್ಲಾಕು ಮತ್ತು ಹೊಸರೋಡು ಮತ್ತು ನಮ್ಮ ಕೂಡ್ಲು ಗ್ರಾಮ ಇಷ್ಟೂ ಸೇರಿತ್ತು. ಆವಾಗ ನಮ್ಮ ಕವಿತಾ ಬಾಬುರಾಜ್ ಅವರು ಈ ಭಾಗದ ಏನು ಸದಸ್ಯರಾಗಿದ್ದರು BBMPಯಲ್ಲಿ. ನಮ್ಮದು ಹಳ್ಳಿ ಪ್ರದೇಶದಿಂದ 110 ಹಳ್ಳಿಗಳ ವಿಚಾರದಲ್ಲಿ ನಾವು ಸೇರ್ಪಡೆ ಆದಂಥ ಒಂದು ಸಂದರ್ಭ 2008ರಿಂದ. ಆದರೆ 2008ರಿಂದ 2010 ಆಯಿತು. 2010ರಲ್ಲಿ ಚುನಾವಣೆ ಬಂತು, 2015ರಲ್ಲಿ ಚುನಾವಣೆ ಬಂತು. ಇದುವರೆಗೂ ಚುನಾವಣೆ ಇಲ್ಲ. ಆದರೂ ಕೂಡ BBMPಗೆ 17 ವರ್ಷ ಆಗಿದೆ ನಾವು ಸೇರ್ಪಡೆ ಆಗಿ. ಈಗ ತಾನೇ ಮೊನ್ನೆ ನಮ್ಮ ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಸ್ವಲ್ಪ ಗೊಂದಲ. ನಾವು ಅದೆಲ್ಲ ಮನವಿ ಕೊಟ್ಟಿದ್ದೀವಿ, ಸ್ಪೆಷಲ್ ಕಮಿಷನರ್ ಕೊಟ್ಟಿದ್ದೀವಿ, DCM ಸಾಹೇಬರು ಕೊಟ್ಟಿದ್ದೀವಿ, ನಮ್ಮ ಶಾಸಕರು ಕೊಟ್ಟಿದ್ದೀವಿ, ನಮ್ಮ ಅಧ್ಯಕ್ಷರು ಕೂಡ ಒಂದು ಕೊಟ್ಟಿದ್ದೀವಿ. ನಮ್ಮದು ಏನು ಬಿಟ್ಟು ಹೋಗ್ತಾ ಇದೆ, ಆನೇಕಲ್ ತಾಲೂಕಲ್ಲಿ ಕೂಡ್ಲು ವಾರ್ಡ್ 225 ಬಿಟ್ಟು ಹೋಗ್ತಾ ಇದೆ ಅಂತ ದೊಡ್ಡ ಗೊಂದಲವನ್ನು ಮಾಡಿದ್ದಾರೆ. ಸೊ ಇದಕ್ಕೆಲ್ಲನೂ ಸಹ ನಾವು ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮ್ಮ ಒಂದು ಏನು ಮನವಿಯನ್ನು ಕೊಟ್ಟಿದ್ದೀವಿ. ಅದನ್ನು ಕಂಟಿನ್ಯೂಸ್ ಮುಂದುವರಿಸಿ, ಅದು ಬೊಮ್ಮನಹಳ್ಳಿ ಝೋನ್ ಇರ್ಬೋದು, ಅದು ಗ್ರೇಟರ್ ಬೆಂಗಳೂರು ಸೇರ್ತಾರೋ, ನಮ್ಮ ಈ ಒಂದು ವಾರ್ಡನ್ನು ಬಿಟ್ಟು ಕೊಡಬಾರ್ದು, ಅದನ್ನು ತಾವೇ ಮುಂದುವರಿಸಿ, ಇದು ಹಿಂಗೆ ಮುಂದುವರಿಯಲಿ ಅಂಥೇಳಿ, ಮತ್ತು ನಮ್ಮ ಗ್ರಾಮನೇ ಒಂದು ವಾರ್ಡ್ ಆಗಲಿ, ಹಂಗೆ ಕಂಟಿನ್ಯೂ ಆಗಲಿ ಅಂತೇಳಿ ನಾನಂತೂ ಈ ವೇದಿಕೆ ಮುಖಾಂತರ ನಮ್ಮ ಸ್ಥಳೀಯ ಶಾಸಕರಾದಂಥ B. ಶಿವಣ್ಣ ಅವರಲ್ಲಿ ನನ್ನ ವೇದನೆಯನ್ನು ಹೇಳ್ಕೊಳ್ತಾ ಇದ್ದೀನಿ. ಶಾಸಕರು ಮತ್ತು ನಮ್ಮ ಎಲ್ಲ ಅಧ್ಯಕ್ಷರುಗಳು ರಾಮಲಿಂಗೇಗೌಡ ಸಾಹೇಬ್ರ ಗಮನಕ್ಕೂ ಕೊಟ್ಟಿದ್ದೀವಿ. ಹಂಗಾಗಿ ತಾವು ದೊಡ್ಡ ವಿಚಾರದಲ್ಲಿ ಇದನ್ನು ತಿಳ್ಕೊಂಡು ನಾವು, ಯಾಕಂದರೆ ವಾರ್ಡನ್ನು BJP ಸರ್ಕಾರ ಇದ್ದಾಗ ಯಾವುದೋ ಒಂದು ವಿಚಾರದಲ್ಲಿ ನಮ್ಮ ಬಾಬಣ್ಣ ಅವರು ಹೋಗಿ ಇದನ್ನು ವಾರ್ಡ್ ಸಪ್ರೇಟ್ ಮಾಡೋಣ, ಶಾಸಕರು ಸಪ್ರೇಟ್ ಇದ್ದಾರೆ, ಬೆಂಗಳೂರು ಸೌತ್ ಶಾಸಕರು ಸಪ್ರೇಟ್ ಇದ್ದಾರೆ, ಮತ್ತು ಬೊಮ್ಮನಹಳ್ಳಿ ಶಾಸಕರು ಸಪ್ರೇಟ್ ಇದ್ದಾರೆ, ಈ ಒಂದು ಭಾಗಗಳನ್ನು ವಿಂಗಡಿಸಿ ಮಾಡಬೇಕು ಅಂತೇಳಿ ತಮ್ಗೆ ಯಾರಿಗೂ ಗೊತ್ತಿದೆಯೋ ಗೊತ್ತಿಲ್ಲೋ ಬಾಬಣ್ಣ ಅವರು ಶತಾಯಗತೆ ಅದನ್ನು ಈ ಒಂದು ವಾರ್ಡನ್ನು ಸಪ್ರೇಟಾಗಿ ಮಾಡಿಸಿದ್ದು ಆ ಒಂದು ಘನತೆ ಅವರಿಗೆ ಸಲ್ಲಬೇಕಾಗುತ್ತೆ. ಯಾಕಂದರೆ ಅಂಥ ಸರ್ಕಾರದಲ್ಲಿ ಯಾರನ್ನೂ ಹಿಡ್ಕೊಂಡು ಕೆಲಸ ಮಾಡಿಸ್ಕೊಟ್ರು. ಸೊ ಹಂಗಾಗಿ ನಮ್ಮದು ಗ್ರಾಮದಲ್ಲಿ ಒಂದೇ ವಿಲೇಜಲ್ಲಿ ನಾವು ಒಂದೇ ವಾರ್ಡನ್ನು ತಯಾರು ಮಾಡ್ಕೊಂಡಿದ್ವಿ. ಈಗಾಗಲೇ 24ರಿಂದ 25 ಸಾವಿರ ಜನಸಂಖ್ಯೆ ಆಗಿದೆ. ಹಾಗಾಗಿ ಇದನ್ನು ಉಳಿಸ್ಕೊಡ್ಬೇಕು. ನಾವಂತೂ ತಾವು ಏನು ಸರ್ಕಾರ ನೇಮಿಸ್ಕೊಟ್ಟಿದ್ದೇವೆ, ಸಿದ್ದರಾಮಯ್ಯ ಮತ್ತು ನಮ್ಮ D.K. ಶಿವಕುಮಾರ್ ಅವರ ಸರ್ಕಾರ, ಮತ್ತು ಏನು AICC ಕಡೆಯಿಂದ ಬಂದಂಥ ಈ ಒಂದು ಆದೇಶಗಳೇನಿದೆ, ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತೇಳಿ ಬಿಫೋರ್ ಎಲೆಕ್ಷನ್ ಮಾಡಿದರು. ಅದನ್ನು ಕಾರ್ಯಗತ ಮಾಡಿದ್ದೀವಿ. ಹೀಗೆ ಎಲ್ಲ ಜನಸಾಮಾನ್ಯರಿಗೆ ಈ ದುಡ್ಡು ಏನಿದೆ 2,000 ರೂಪಾಯಿ ಕೊಡೋದಾಗಲಿ, 200 ಯೂನಿಟ್ ಕೊಡೋದಾಗಲಿ, ಬಸ್ ಫ್ರೀ ಆಗಲಿ, ಅಥವಾ ಯುವನಿಧಿಯಲ್ಲಿ 1,500 3,000 ಕೊಡೋದಾಗಲಿ, ಮತ್ತು ಅಕ್ಕಿ ವಿಚಾರದಲ್ಲಿ ಸಾಹೇಬ್ರು ಹೇಳಿದರು ಸಿದ್ದರಾಮಯ್ಯ ಅನ್ನರಾಮಯ್ಯ ಅಂತ. ಸೊ ಪ್ರತಿ ಸರ್ಕಾರ ಬಂದಾಗ ನಮಗೆ 5-5 kg ಕೊಡ್ತಾ ಇದನ್ನು 10 kgಗೆ ಮಾಡಬೇಕು ಅಂತ. ಹಿಂದಿನ ಸರ್ಕಾರ 2013ರಿಂದ 18ಗೆ ಅದನ್ನು 7 kg ಸಿದ್ದರಾಮಯ್ಯ ಅಂತಲೇ ಮಾಡಿದರು. ಸೊ ಇದನ್ನು ರೈಸ್ ಮಾಡಬೇಕು ಜನಸಂಖ್ಯೆ ಆಧಾರದ ಮೇಲೆ ಅಂತೇಳಿ 10 kgಯನ್ನು ಮಾಡಿದರು. ಆದರೂ ಕೂಡ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ತು. ಹಂಗಾಗಿ ಅದನ್ನು ದುಡ್ಡಿನ ರೂಪದಲ್ಲಿ 175 ರೂಪಾಯಿ ದುಡ್ಡಿನ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಈಗ ಅದನ್ನು ಚೇಂಜಸ್ ಮಾಡುವಂಥ ವ್ಯವಸ್ಥೆ ಇಂದಿರಾ ಕಿಟ್ ಅಂತೇಳಿ ಪ್ರತಿಯೊಬ್ಬರಿಗೆ ಏನು 5 kg ಅಕ್ಕಿ ಕೊಡ್ತೀವೋ, ಮನೆಯಲ್ಲಿ 4 ಜನ ಇದ್ದರೆ 40 kg ಬರ್ತಾ ಇದ್ದಾರೆ, 20 kg ಏನು ಕೊಡ್ತೀವೋ ಕೊಟ್ಬಿಟ್ಟು ಮಿಕ್ಕಿದ್ದನ್ನು ನಿಮಗೆ ಬೇರೆ ರೂಪದಲ್ಲಿ ನೀವು ದಿನಸರಿ ವಸ್ತುಗಳು ಬೇಕಾಗುತ್ತಲ್ಲ ಅದನ್ನು ಕೊಡುವ ಒಂದು ಇಂಪ್ಲಿಮೆಂಟನ್ನು ನಮ್ಮ ಸರ್ಕಾರ ಇದನ್ನು ಒಂದು ಕಾರ್ಯಗತ ಮಾಡ್ತಾ ಇದೆ. ಅದನ್ನೆಲ್ಲನೂ ಸಹ ಸಾಹೇಬ್ ಹೇಳ್ದಂಗೆ ನಮ್ಮ ಎಲ್ಲ ಸದಸ್ಯರುಗಳು ಕೂಡ ಅದರ ಜೊತೆಗೆ
ನಮ್ಮ ವಾರ್ಡ್ ಆಗಲಿ ಅಥವಾ ಬೇರೆ ನಮ್ಮ ಕ್ಷೇತ್ರ ಆಗಲಿ ಕಾಂಗ್ರೆಸ್ ಪಕ್ಷದ ಗುರುತು ಹೇಳ್ಕೊಂಡು ಕಾರ್ಯಕ್ರಮಗಳು ಹೇಳ್ಕೊಂಡು ನಾವೆಲ್ಲ ಕೂಡ ಜೊತೆ ಸೇರಿಕೊಂಡು ವಾರ್ಡ್ ಅಧ್ಯಕ್ಷರು ಇರ್ತಾರೆ, ಮತ್ತು ಏನು ನಮ್ಮ ಹಿಂದುಳಿದ ವರ್ಗ ಅಧ್ಯಕ್ಷರು ಇದ್ದಾರೆ, ಮತ್ತು ಎಲ್ಲ ಒಂದು ಬೇಸನ್ನು ನಾವು ಇಂದಿನ ನಮ್ಮ ಲಿಂಗಣ್ಣ ಅವರ ನೇತೃತ್ವದಲ್ಲೇ ಎಲ್ರಿಗೂ ಸಹ ಪಕ್ಷದ ವತಿಯಿಂದ ಅವರವರಿಗೆ ತಕ್ಕಂಥ ಎಲ್ಲ ಒಂದು ಅಧ್ಯಕ್ಷರುಗಳು ಉಪಾಧ್ಯಕ್ಷರನ್ನು ಮಾಡಿದ್ದೀವಿ. ತಾವು ನಮ್ಮ ಜೊತೆಗೆ ಸೇರಿಕೊಂಡು ನಾನು ನಮ್ಮ 14 ಜನ ಕಮಿಟಿ ಅಂತ ಹೇಳಿ ಸರ್ಕಾರದಲ್ಲಿ ಲೆಕ್ಕ ಆಗಿದೆ. ನನಗೆ 14 ಜನ ಕಮಿಟಿ ಅಲ್ಲ, ನನಗೆ 30 ಜನ ಕಮಿಟಿ ಇದ್ದಾರೆ. 30 ಜನ ಕಮಿಟಿಯನ್ನು ನಾನು ಉಪಯೋಗಿಸ್ಕೊಂಡು ಈ ಕಾರ್ಯವನ್ನು ನಾನು ನಿಭಾಯಿಸ್ತೀನಿ. ಸರ್ಕಾರಕ್ಕೆ ಅಥವಾ ನಮ್ಮ ಕ್ಷೇತ್ರದ ಶಾಸಕರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತೀವಿ ಅಂತ ಹೇಳ್ತಾ ನನಗೂ ಸಹ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವೇದಿಕೆಯಲ್ಲಿದ್ದ ಎಂಥ ಹಿರಿಯರಿಗೂ ನನ್ನ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಇವತ್ತಿನ ಈ ಒಂದು ಕಚೇರಿ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ರಾಜ್ಯದ ಅನುಷ್ಠಾನ ಸಮಿತಿಯ ಪ್ರಾಧಿಕಾರದ ಅಧ್ಯಕ್ಷರಾದಂಥ HM ರೇವಣ್ಣ ಸಾಹೇಬರು ಆಗಮಿಸಿದರು. ಹಾಗೆ ನಮ್ಮ ಸೂರಜ್ ಹೆಗಡೆಯವರು ಉಪಾಧ್ಯಕ್ಷರು, ರಾಜ್ಯದ ಏನು ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ಸೂರಜ್ ಹೆಗಡೆಯವರು ಆಗಮಿಸಿದರು. ನಮ್ಮ ಜನಪ್ರಿಯ ಶಾಸಕರಾದಂಥ ಆನೇಕಲ್ ವಿಧಾನಸಭಾ ಕ್ಷೇತ್ರ B ಶಿವಣ್ಣ ಅವರು ಆಗಮಿಸಿದರು. ಮತ್ತು ನಮ್ಮ BBMP ಏನು ಗ್ಯಾರಂಟಿ ಸಮಿತಿ 28 ಕ್ಷೇತ್ರಗಳ ಅಧ್ಯಕ್ಷರಾದಂಥ G ಕೃಷ್ಣಪ್ಪನವರು ಆಗಮಿಸಿದರು. ಹಾಗೆಯೇ ಈ ಒಂದು ಇದಕ್ಕೆ ನಮ್ಮ ಎಲ್ಲ ಬ್ಲ್ಯಾಕಿನ ಅಧ್ಯಕ್ಷರಾದಂಥ ನಮ್ಮ ಲಿಂಗಣ್ಣವರು, KPC ಸದಸ್ಯರುಗಳು ಆನೇಕಲ್ ತಾಲೂಕು, ಮತ್ತು ನಮ್ಮ ಗ್ರಾಮದ ಹಿರಿಯ ಮುಖಂಡರುಗಳಾದಂಥ M ಬಾಬಣ್ಣವರು, ಬಾಬುರಾಜಣ್ಣವರು, ಗೋವಿಂದ ರೆಡ್ಡಿಯವರು, ಅನೇಕ ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ನಾವು ಆನೇಕಲ್ ತಾಲೂಕಿನ ವಿಚಾರದಲ್ಲಿ ಗೊಂದಲ ಇತ್ತು. ಆನೇಕಲ್ ತಾಲೂಕಿಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಅಂತೇಳಿ ಪೇಪರಲ್ಲಿ ಪ್ರಕಟಣೆ ಆಗಿ ಗೆಜೆಟಲ್ಲಿ ಬಂದಾಗ ನಾವಂತೂ ಗಾಬರಿ ಆದವು. ಇದೇನಂತ ನನ್ನ ಹೆಸರು ಯಾಕೆ ಬಂದಿದೆ ಅಂತ. ನಿಧಾನಕ್ಕೆ ಗೊತ್ತಾಯಿತು ಗ್ರಾಮಾಂತರ ಬೇರೆ ಮತ್ತು BBMPನೇ ಬೇರೆ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದರು. ಆದರೆ BBMP ವಿಚಾರದಲ್ಲಿ ಬಂದಾಗ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ BBMP ಸೇರ್ಪಡೆ ಆಗಿರೋದು ನಮ್ಮ 225ನೇ ವಾರ್ಡ್ ಕೂಡಲು ಮಾತ್ರನೇ. ಸೊ ನಿಧಾನಕ್ಕೆ ಅದನ್ನು ಪರಿಶೀಲನೆ ಮಾಡಿದಾಗ ಎಲ್ಲ ವಿಚಾರಗಳು ಗೊತ್ತಾಗಿ ಈ ಒಂದು ವಾರ್ಡ್ಗೆ ನಾವು ಏನು ತೀರ್ಮಾನ ತಗೊಂಡಿದ್ದೀವೋ ನಮ್ಮ ಅಧ್ಯಕ್ಷರುಗಳು, ನಮ್ಮ ಶಾಸಕರುಗಳೆಲ್ಲ, ಸೊ ಅವರೆಲ್ಲನೂ ಸಹ ನಮಗೆ ಸಹಕಾರ ಕೊಟ್ಟು ಇವತ್ತು ಉದ್ಘಾಟನೆ ಈಗಾಗಲೇ 6 ತಿಂಗಳ ಹಿಂದೆನೇ ಮಾಡಬೇಕಾಗಿತ್ತು. ಯಾಕಂದರೆ ಬಿಲ್ಡಿನ ಕಟ್ಟಡದ ಇಲ್ಲಿ ಏನು ಕೊಟ್ಟಿರಲಿಲ್ಲ. ಅದಕ್ಕೆ ನಿಧಾನವಾಗಿ ನಮ್ಮ JC ಸಾಹೇಬ್ರಿಗೆ ಆದೇಶ ಮಾಡಿದ್ರು ಕೂಡ ಲೇಟಾಗಿ ಕೊಟ್ಟರು. ಅದನ್ನು ನಮ್ಮ ಅಧ್ಯಕ್ಷರುಗಳಿಗೆ ಏನು ಸ್ಟೇಟ್ ಪ್ರೆಸಿಡೆಂಟು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ BBMP ಅಧ್ಯಕ್ಷರುಗಳಿಗೂ ಮತ್ತು ಶಾಸಕರಿಗೆ ನಾವು ಇವತ್ತು ನಾಳೆ ಅಂತ ನಾವೇ ಹೇಳ್ಕೊಬಂದು. ಯಾಕಂದರೆ ಇಲ್ಲಿ ಯಾವುದು ಕೂಡ ನಮಗೆ ಕೊಠಡಿಯ ವ್ಯವಸ್ಥೆ ಮತ್ತು ಪೀಠೋಪಕರಣಗಳು ಸಹ ಸರ್ಕಾರದಿಂದ ಅಷ್ಟು ದಿಢೀರಂತ ಕೊಟ್ಟಿರಲಿಲ್ಲ. ನಿಧಾನಕ್ಕೆ ಕೊಟ್ಟಂಥ ವ್ಯವಸ್ಥೆ ಇಲ್ಲಿ. ಮತ್ತು ಇವಾಗಲೂ ಸಹ ನಮಗೆ ROಗಳು ಯಾರು ಅಂತ ಇನ್ನೂ ತೀರ್ಮಾನ ಕೊಟ್ಟಿಲ್ಲ. ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದಾರೆ, ಅದನ್ನು ಯಾರು ಅದಕ್ಕೆ ವಿಶೇಷ ಆಯುಕ್ತರಿದ್ದಾರೆ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿ ಇಂಥವ್ರನ್ನ ಕಳಿಸ್ತಾರೆ ಅಂತೇಳಿ ಹೇಳಿದ್ದಾರೆ. ನಾವಂತೂ ಈ ಭಾಗದಲ್ಲಿ ಜನರ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದರ ಜೊತೆಗೆ ಕೆಲವು ಅಭಿಯಾನಗಳನ್ನು ಮಾಡಬೇಕು ನೀವು ಅಂಥೇಳಿ ನಮ್ಮ DK ಶಿವಕುಮಾರ್ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ನಗರದ ನಮ್ಮ ಇವರು ಕೂಡ
ಮಂತ್ರಿಗಳು ಆಗಿದ್ದಂಥ ಶಿವಕುಮಾರ್ ಸಾಹೇಬರು ಕೂಡ ಆದೇಶದ ಮೇರೆಗೆ ಈ ಖಾತೆಗಳ ಅಭಿಯಾನ ಮಾಡಬೇಕಾಗಿತ್ತು. ಮತ್ತು ಇವಾಗಿನ ಏನು ಪಾರ್ಟಿ ಡೆವಲಪ್ಮೆಂಟ್ ಕೂಡ ನಾನು ಇದ್ರ ಬಗ್ಗೆ ಜೊತೆಗೆ ಸೇರಿಸ್ಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಕಚೇರಿ ಉದ್ಘಾಟನೆ ಇವತ್ತು ಆಗಿದೆ. ಇನ್ನು ಮುಂದೆ ನಾವು ಯಾರಿಗೆ ಈ ಅನುಷ್ಠಾನ ಸಮಿತಿಯಿಂದ ವಂಚಿತರಾಗಿದ್ದಾರೆ ಆ ವಂಚಿತರಿಗೆ ನಾವು ಅದನ್ನು ಸರಿ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಕಚೇರಿ ಕಡೆಯಿಂದ ಮಾಡಿಕೊಡ್ತೀವಿ. ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ ಎಲ್ಲಿ ಹೋಗಬೇಕು, ಏನು ಕೇಳಬೇಕು ಅಂತ. ಕೆಲವರು ಮಾತ್ರ ಮಾಹಿತಿ ಗೊತ್ತಿತ್ತು, ಕೆಲವರು ಅಪ್ಡೇಟ್ ಮಾಡಿಕೊಂಡು ಅದನ್ನು ಪಡೀತಾ ಇದ್ದಾರೆ. ಆದರೆ ಇನ್ನೂ ಕೆಲವರು ಅದನ್ನು ಸರಿಯಾದಂಥ ರೀತಿಯಲ್ಲಿ ಮಾಡಿಲ್ಲ. ಹಾಗಾಗಿ ವಾರ್ಡ್ ವೈಸಲ್ಲಿ ನಾವು ಬೂತ್ ವೈಸಲ್ಲೂ ಕೂಡ ಸಹ ನಾವು ಏನು ಕಮಿಟಿ ಮಾಡಿದ್ದೀವಿ. ಬೂತ್ ಕಮಿಟಿಯಲ್ಲಿ ಆ ಭಾಗದಲ್ಲಿ ಯಾರಿಗೆ ತೊಂದರೆ ಇದೆಯೋ, ಈ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಯಾರಿಗೆ ಸೇರ್ತಾ ಇಲ್ವೋ, ಏನು ಲೋಪದೋಷ ಆಗಿದೆ ಅದನ್ನೆಲ್ಲ ಸರಿ ಮಾಡಿ ಡೋರ್ ಟು ಡೋರ್ ಹೋಗಿ ನಾವು ಕೆಲಸ ಮಾಡೋಕ್ಕೆ ನಾವು ನಿರತರಾಗಿದ್ದೀವಿ. ಆ ಕಾರ್ಯವನ್ನು ಮಾಡಿ ಮುಂದೆ ನಮ್ಮ ಶಾಸಕರು ಒಳ್ಳೆಯ ಹೆಸರು ತರ್ತೀವಿ, ಪಕ್ಷಕ್ಕೆ ಒಳ್ಳೆಯ ಹೆಸರು ತರ್ತೀವಿ ಅಂತ ಹೇಳ್ತಾರೆ. ಆನೇಕಲ್ ವಿಧಾನಸಭಾ ಕ್ಷೇತ್ರ, ಈ ಕ್ಷೇತ್ರದ ನನ್ನ ಹೆಬ್ಬಗೋಡಿ ಬ್ಲಾಕ್ಗೆ ಒಳಪಡುವ ಈ ಒಂದು ಕೂಡ್ಲು BBMP ವಾರ್ಡ್ನಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಸೊ ಈ ಒಂದು ಅನುಷ್ಠಾನ ಸಮಿತಿಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಈಗಾಗಲೇ ನಾವು ನೇಮಕ ಮಾಡಿ ಅವರಿಗೆ ಈ ಒಂದು ಕಾರ್ಯೋನ್ಮುಖರಾಗಿ ಕೆಲಸ ಮಾಡೋದಕ್ಕೆ ಅವರಿಗೆ ಜವಾಬ್ದಾರಿಯನ್ನು ನಮ್ಮ ಪಕ್ಷ ಕೊಟ್ಟಿದೆ. ಸೊ ಅದರಂತೆ ಈಗ ಏನು ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ನಮ್ಮ ರಾಜ್ಯ ಸರ್ಕಾರ ಏನು ಈ ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನು ಅನುಷ್ಠಾನ ಮಾಡಿದರೆ ಇದು ಜನಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇದೆಯಾ ಇಲ್ವಾ ಅದನ್ನು ಫಾಲೋಅಪ್ ಮಾಡೋದಕ್ಕೆ ಈ ಒಂದು ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಸೊ ಅದರಂತೆ ಈಗ ನಮ್ಮ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಕಾಲಕ್ಕೆ ಸಭೆಗಳನ್ನು ನಡೆಸಿ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಕರೆದು ಅವ್ರನ್ನ ಫಾಲೋಅಪ್ ಮಾಡೋದು, ಏನೂ ಸರಿಯಾಗಿ ಅದು ತಲುಪ್ತಾ ಇದೆಯಾ ಇಲ್ವಾ, ಇನ್ಯಾರಾದರೂ ಫಲಾನುಭವಿಗಳು ಇದಕ್ಕೆ ಸೇರ್ಪಡೆ ಆಗೋರಿದ್ದರೆ ಆ ಫಲಾನುಭವಿಗಳನ್ನ ಸೇರ್ಪಡೆ ಮಾಡಿಕೊಂಡು ಅವರಿಗೆ ಕಾಲಕ್ಕೆ ಅದೊಂದು ಸೇರಬೇಕು, ಆ ಒಂದು ಯೋಜನೆ ಅಂತ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಿತಿ ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತದೆ. ಸೊ ಈ ಏನು ನಮ್ಮ ಬಾಲಕೃಷ್ಣ ರೆಡ್ಡಿಯವರು ಅಧ್ಯಕ್ಷರು ಮತ್ತು ಅವರ ತಂಡ 12 ಜನ ತಂಡ ಏನಿದ್ದಾರೆ ಅವರು ಈ ಭಾಗದಲ್ಲಿ ಎಲ್ಲ ಒಳ್ಳೆ ರೀತಿಯ ಕೆಲಸ ಮಾಡಿ ಈ ಯೋಜನೆಗಳನ್ನು ಎಲ್ಲ ಜನಗಳಿಗೆ ಮುಟ್ಟಿಸಿ ಅದರ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಇವರು ಸಹ ಸಹಕಾರಿ ಆಗ್ತಾರೆ. ಮತ್ತು ಅದನ್ನು ಸರ್ಕಾರಕ್ಕೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಹ ಇವರು ಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ನಮ್ಮ ಬಾಲಕೃಷ್ಣ ರೆಡ್ಡಿ ಮತ್ತು ಅವರ ತಂಡಕ್ಕೆ ಶುಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಈ ಯೋಜನೆಗಳ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬರು ಮತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಜಿ ಕೃಷ್ಣಪ್ಪನವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಸೂರಜ್ ಹೆಗ್ಡೆ ಅವರು, ಎಲ್ಲರೂ ನಮ್ಮ ಆನೇಕಲ್ ಶಾಸಕರಾದಂಥ ಬಿ ಶಿವಣ್ಣನವರು ಎಲ್ಲರೂ ಸಹ ಬಂದು ಇವತ್ತು ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಒಂದು ರೀತಿ ಸಂಗಮ ಇದ್ದಂಗೆ. ಇದು 3 ಕ್ಷೇತ್ರಗಳಲ್ಲೂ ಮಿಲನ ಆಗಿದೆ. ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಸ್ವಲ್ಪ, ಬೆಂಗಳೂರು ದಕ್ಷಿಣದಿಂದ ಸ್ವಲ್ಪ, ಇನ್ನೂ ಆನೇಕಲ್ಲನ್ನು ಸೇರಿಕೊಂಡು ಈ 3 ಕ್ಷೇತ್ರಗಳು ಸೇರಿಕೊಂಡು ಈ ಒಂದು ವಾರ್ಡ್ ಆಗಿದೆ. ಈ ಒಂದು ವಾರ್ಡು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇರೋದರಿಂದ ಈ ಒಂದು ಬೆಂಗಳೂರು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿ ನಮ್ಮ ಬಾಲಕೃಷ್ಣ ರೆಡ್ಡಿ ಅವರನ್ನು ನಮ್ಮ ಪಕ್ಷ, ನಮ್ಮ ಸರ್ಕಾರ ಗುರುತಿಸಿ ಇವತ್ತು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ. ಅವರು ಎಲ್ಲ ಸದಸ್ಯರುಗಳನ್ನು, ಉಪಾಧ್ಯಕ್ಷರುಗಳನ್ನು ಎಲ್ಲ ಮಾಡಿಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಏನು ಗ್ಯಾರಂಟಿ ಯಾರಿಗೆ, ಬಡ ಜನರಿಗೆ, ನಿರ್ಗತಿಕರಿಗೆ ಯಾರಿಗೆ ತಲುಪ್ತಾ ಇಲ್ಲ, ಯಾರಿಗೆ ತಲುಪ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಸರ್ವೆ ಮಾಡಿ ಎಲ್ರಿಗೂ ತಲುಪಿಸೋ ಅಂಥ ಒಂದು ಕೆಲಸಗಳನ್ನು ಮಾಡಲಿ. ಹಾಗೂ ಈಗ ಏನು ಈ ಖಾತಾ ಅನ್ನೋ ಒಂದು ಅಭಿಯಾನವನ್ನು ಶುರು ಮಾಡಿದೆ ಸರ್ಕಾರ, ಅದನ್ನು ಸಹ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಎಲ್ಲರನ್ನು ಸೇರಿಸ್ಕೊಂಡು ನಾವುಗಳು ಅದನ್ನು ಕೂಡ ಅವರಿಗೆ ತಲುಪಿಸ್ತೀವಿ. ಹಾಗೂ ಈಗ ಹೊಸದಾಗಿ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ನಗರ ಜಿಲ್ಲಾ ಉಸ್ತುವಾರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಈಗ ಒಂದು ನೀರಿನ ಯೋಜನೆಯನ್ನು ಬಿಟ್ಟಿದ್ದಾರೆ.
ಏನು ಅಂತಂದರೆ ಯಾರಿಗೆ ಕಾವೇರಿ ನೀರಿಲ್ಲ ಅಂಥ ಅವರು ಒಂದೇ ಸಾರಿ ಹಣನ ಕಟ್ಟಿ ತಗೊಳ್ಳೋದಕ್ಕಾಗ್ತಾಯಿಲ್ಲ. ಸೊ ಅವ್ರಿಗೆ 20% ಅವರು ಪಾವತಿ ಮಾಡಿ ಮುಂದಿನ 80% ಹಣವನ್ನು ಅವರು ಕಂತುಗಳಲ್ಲಿ ಕೊಟ್ಟು ಅವರು ನೀರಿನ ಕನೆಕ್ಷನ್ ತಗೊಳ್ಳೋವಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ಈಗ ನಮ್ಮ ಸರ್ಕಾರ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಈ ಒಂದು ಭಾಗದ ನಮ್ಮ ಬಾಲಕೃಷ್ಣ ರೆಡ್ಡಿ ಅವರಿಗೆ ಶುಭವಾಗಲಿ, ಒಳ್ಳೆ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಲಿ ಅಂತ ಹಾರೈಸ್ತಾ, ಸಮಸ್ತ ನಾಡಿನ ಜನತೆಗೆ ನಾಳೆ ಒಂದು ಹಬ್ಬ ಇದೆ. ವರ್ಷದ ಮೊದಲನೇ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ನಾಡಿನ ಎಲ್ಲ ಜನರಿಗೂ ಆ ತಾಯಿ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ.